ಸ್ವಾಗತ ಸುಸ್ವಾಗತ. ಇದು ನಮ್ಮ ಎರಡನೇ ವ್ಲಾಗು. ಇವತ್ತು ನಾವು ಬಂದಿರೋದು ಮಾರಿಖೋಗ್ ಅಂತ. ಈ ಪ್ಲೇಸ್ನ ವಿಶೇಷತೆ ನಾವು ಮುಂದೆ ಹೋಗ್ತಾ ಎಕ್ಸ್ಪ್ಲೇನ್ ಮಾಡ್ತೀವಿ, ಬನ್ನಿ ನೋಡೋಣ ಹೇಗಿದೆ ಅಂತ. ಅಂದರೆ ನಿಗೂಢವಾದ ಸ್ಥಳ ಇದು. ಆ್ಯಕ್ಚುಲಿ ಇದು ಮೇಲ್ಗಡೆ ಕಾಡಲ್ಲಿದೆ, ಅಲ್ಲಿ ಮೇಲ್ಗಡೆ ಹೋಗ್ಬೇಕು. ಸೊ ಇವಾಗ ಹೋಗ್ತಾ ಇದೀವಿ ನಾವು ನಮ್ರು. ಸೊ ಫುಲ್ಲು ಕಾಡಿದು, ಏನಾಗುತ್ತೆ ಗೊತ್ತಿಲ್ಲ, ನೋಡೋಣ. ಮುಂದೆ ಗಾಡಿ ಹೋಗ್ತಿಲ್ಲ, ಆದರೂ ನಮ್ರು ಬಿಡ್ತಿಲ್ಲ, ಟ್ರೈ ಮಾಡ್ತಿದ್ದಾರೆ. ಗಾಡಿ ಮುಂದೆ ಹೋಗಲ್ಲ, ದಾರಿ ಎಲ್ಲ ಹಾಳಾಗಿದೆ, ಕಾಡು ದಾರಿ ಅಲ್ವಾ, ಸೊ ದಾರಿ ನೀಟಾಗಿರಲ್ಲ. ಸೊ ಹಿಂಗೆ ಮುಂದೆ ಹೋಗೋಣ. ಈಗ ಮುಂದೆ ಹೋಗ್ತಾ ಇದೀವಿ, ಬಟ್ ಇಲ್ಲಿ ದಾರಿ ಹೋಗ್ತಿಲ್ಲ, ಗಾಡಿ ಹೋಗೋಕ್ಕಾಗ್ತಿಲ್ಲ, ದಾರಿ ಸರಿ ಇಲ್ಲ, ಎಲ್ಲ ಹಾಳಾಗಿದೆ, ಕಾಡಲ್ವಾ, ಸೊ ಹೋಗೋಕ್ಕಾಗಲ್ಲ. ಮುಂದೆ ಹೋಗೋಣ. ಹೀಗಿದೆ ನೋಡಿ ವ್ಯೂ ಇಲ್ಲಿಂದ. ಇನ್ನೂ ತುಂಬ ದೂರ ಹೋಗಬೇಕು. ಇಲ್ಲಿ ನೋಡೋಕೆ ಹೀಗೆ ಕಾಣಿಸ್ತಿದೆ, ಬಟ್ ಇಲ್ಲಿ ತುಂಬ ಖರಾಬಾಗಿದೆ ಪ್ಲೇಸ್ ಅಂತೂ. ಸೊ ಮುಂದೆ ಹೋಗೋಣ, ಏನಾಗುತ್ತೆ ನೋಡೋಣ. ಸೊ ಮುಂದೆ ಹೋಗೋಣ. ಅಲ್ಲಿ ಸುಮಾರು 100-150 ವರ್ಷದಿಂದ ಏನಾಯಿತು, ಏನೇನೆಲ್ಲ ನಡೀತಿತ್ತು, ಆ ಕಾಯಿಲೆ ಬಂದಾಗ ಏನೇನು ಮಾಡ್ತಿದ್ರು ಅಲ್ಲಿ ಜನಗಳನ್ನ ಅಂತ ಹೇಳ್ತೀನಿ, ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆ ಬನ್ನಿ. ನಮ್ಮರು ಹೇಳ್ತಾರೆ 100-150 ವರ್ಷದಿಂದ ಏನಾಯಿತು ಏನು ಅಂತ. ನನಗೂ ಗೊತ್ತಿಲ್ಲ, ಅದು ನನಗೂ ಖುಷಿ ಆಯ್ತು ಅದು ಹೋಗಿ ನೋಡ್ಬೇಕು ನಾನು. ಆದರೆ ನಮ್ಮರು ಎಕ್ಸ್ಪ್ಲೇನ್ ಮಾಡೋರೆ ಅದ್ರ ಬಗ್ಗೆ, ಅವರೇ ಎಲ್ಲ ಇವಾಗ ಮುಂದೆ ಎಲ್ಲ ಅವರೇ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದು ನೋಡುವ ಏನು ಅಂತ ಹೋಗೋಣ, ಮುಂದೆ ನೋಡೋಣ ಬನ್ನಿ. ದೇವಸ್ಥಾನ ಇದೆ, ಮುನೇಶ್ವರ ಸ್ವಾಮಿ ದೇವಸ್ಥಾನ. ಇಲ್ಲೇನು ವಿಶೇಷತೆ ಏನಂದರೆ, ಇಲ್ಲಿ ಒಂದು ಜನಾಂಗದವ್ರು ಬೇಟೆ ಆಡ್ತಾರೆ. ಅವ್ರು ಬೇಟೆ ಆಡೋ ಟೈಮಲ್ಲಿ ಅವ್ರಿಗೆ ಏನೇ ಸಿಕ್ಕಿದ್ರು, ಅದು ಯಾವುದೇ ಪ್ರಾಣಿಗಳು ಸಿಕ್ಕಿದ್ರು, ಆ ಪ್ರಾಣಿಗಳನ್ನ ಇಲ್ಲಿ ತಂದು ಅದನ್ನು ಬಲಿ ಕೊಟ್ಟು ಅದರ ರಕ್ತನ ಅದಕ್ಕೆ ಚುಂಬಿಸಿ, ಮತ್ತು ಅದ್ರದ್ದು ಯಾವುದಾದ್ರೂ ಒಂದು ಭಾಗನ ಎತ್ತಿ ಅದಕ್ಕೆ ಪ್ರಸಾದವಾಗಿ ಇಟ್ಬಿಟ್ಟು ನೆಕ್ಸ್ಟು ಅವರು ಅದನ್ನು ಎತ್ಕೊಂಡೋಗಿ ಇದು ಮಾಡ್ತಾರೆ. ಸೊ ಆ ಪ್ಲೇಸ್ಗೆ ಇನ್ನೇನು ಬಂದಿದ್ದೀವಿ. ಸೊ ಗುಡಿಯೆಲ್ಲ ಹೊಡೆದಾಕಿದ್ದಾರೆ ಫಾರೆಸ್ಟ್ ಅವರು. ನೋಡಿ ಈ ಥರ ಇದೆ, ಈ ಥರ ಇದೆ, ಕಾಣಿಸ್ತಿರ್ಬೋದು ದೇವ್ರು ನಿಮಗೆ. ಈ ದೇವಸ್ಥಾನ ಇತ್ತು ಇಲ್ಲಿ, ಈ ಥರ ಸಿಂಪಲ್ಲಾಗಿ ಒಂದು ದೇವಸ್ಥಾನ ಮಾಡಿದರು. ಸೊ ಇವರು ಫಾರೆಸ್ಟ್ ಅವರು ಇದೆಲ್ಲ ಕಾನೂನು ಬಾಹಿರ ಅಂತ ಹೇಳ್ಬಿಟ್ಟು ಇದೆಲ್ಲ ಹೊಡೆದಾಕಿದ್ದಾರೆ ದೇವಸ್ಥಾನನ. ಸೊ ಇಲ್ಲಿ ಅವ್ರು ಏನೇ ಮಾಡಿದ್ರು, ಯಾವುದೇ ಒಂದು ಪ್ರಾಣಿ ಸಿಕ್ಕಿದ್ರು ಅದ್ರದ್ದು ಯಾವುದಾದ್ರೂ ಒಂದು ಭಾಗನ ಇಲ್ಲಿ ಪ್ರಸಾದವಾಗಿ ಇಟ್ಬಿಟ್ಟು ಅದನ್ನ ನೆಕ್ಸ್ಟ್ ಅದನ್ನ ಎತ್ಕೊಂಡು ಹೋಗ್ತಾರೆ. ನೋಡಿದ್ದೀವಿ ಪ್ಲೇಸು, ನೆಕ್ಸ್ಟ್ ಅಲ್ಲಿ ಹೋಗೋಣ. ಆ ಪ್ಲೇಸ್ಗೆ ಅಲ್ಲೇ ಇರೋದು ಮೇನ್ ಪ್ಲೇಸ್ ಅಂದರೆ ಹೋಗೋಣ. ಫುಲ್ಲು ಕಾಡಿದೆ, ಲೈಟಾಗಿ ಭಯ ಅಂತ ಇದ್ದೇ ಇರುತ್ತೆ. ಇಲ್ಲಿ ಯಾವುದಾದ್ರೂ ಪ್ರಾಣಿಗಳ ಆನೆ ಅಥವಾ ಕರಡಿಗಳು ಬರುತ್ತೆ ಅನ್ನೋ ಭಯ ಇರುತ್ತೆ. ಸೊ ಹೀಗಿದೆ ಮೇಲ್ಗಡೆಯಿಂದ ವ್ಯೂ ಬಂದು, ಹೀಗಿದೆ ನೋಡಿ ಮೇಲ್ಗಡೆಯಿಂದ, ಹೀಗಿದೆ ನೋಡಿ. ಅದೇನೋ ಗುಂಡಿ, ಅಲ್ಲೇ ಇನ್ನೊಂದು ಅರ್ಧ ಕಿಲೋಮೀಟ್ರು ಅಲ್ಲಿ ಹೋದರೆ ಅದೇ ಪ್ಲೇಸು, ಅಲ್ಲಿ ಹೋದರೆ ಅದೇ ದೇವಸ್ಥಾನ ಇದೆ, ಅಲ್ಲಿ ಹೋಗೋಣ ನೆಕ್ಸ್ಟು ಬನ್ನಿ. ಇದೇ ದಾರಿ, ಹೋಗ್ತಾ ಇದ್ದೀವಿ ಮುಂದೆ. ಸೊ ಫುಲ್ಲು ಮುಳ್ಳುಗಳಿದೆ, ದಾರಿ ಎಲ್ಲ ಮುಚ್ಚೋಗಿದೆ. ಸೊ ಹಿಂಗೆ ಹೋಗೋಣ, ಇನ್ನು ಕೆಳಗಡೆ ಹೋಗಬೇಕು, ಇನ್ನೊಂದು ಅರ್ಧ ಕಿಲೋಮೀಟ್ರ್ ಇದೆ. ಸೊ ಹೀಗೆ ಹೋದರೆ ಸಿಗುತ್ತೆ, ಬನ್ನಿ ಬ್ರೋ. ಪಾಪ ನಮ್ಮ ಬ್ರೋಗೆ ಭಯ, ಪಾಪ ಎಲ್ಲಿ ಆನೆ ಕರಡಿ ಇರುತ್ತೆ ಅಂತ. ಸೊ ಹೋಗೋಣ ಮುಂದೆ, ನೋಡೋಣ ಹೇಗಿದೆ ಅಂತ. ಸೊ ನಾವು ಫೈನಲಿ ಬಂದುಬಿಟ್ಟು ಹಿಂಗೆ ಹೋಗ್ತಾ ಇದ್ರೆ, ಇಲ್ಲಿ ಕೆಳಗಡೆ ಹೋಗ್ಬೇಕು, 100 ಮೀಟ್ರ್ ದೂರ ಇದೆ. ಸೊ ಹೋಗೋಣ ಮುಂದೆ ಹಿಂಗೆ ಬನ್ನಿ. ಸೊ ಹೋಗೋಣ ಮುಂದೆ, ಹೀಗಿದೆ ವ್ಯೂ ಮೇಲ್ಗಡೆಯಿಂದ. ಇಲ್ಲಿ 100 ಮೀಟ್ರ್ ದೂರ ಇಳಿಬೇಕು, ಹಂಗೆ ಇಳಿದ್ರೆ ಸಿಗುತ್ತೆ ಪ್ಲೇಸು. ಸೊ ಹೋಗೋಣ ಮುಂದೆ. ಇತ್ಕೊಳ್ಳಿ ಬ್ರೋ, ನಮ್ಮ ಬ್ರೋ ಒಳಗೆ ಕುದುರೆ ಥರ ಹೋಯ್ತವ್ರೆ, ನಾನು ನೋಡಿದ್ರೆ ಇನ್ನೂ ಹಿಂದೆ ಇದ್ದೀನಿ. ಕಲ್ಲಂತೂ ತುಂಬ. ಈ ಪ್ಲೇಸ್ ಬಂದ್ಬಿಟ್ಟು ಮಾರಿಖೋಗ್ ಅಂತ ಹೆಸರು ಸ್ವಲ್ಪ ಕೇಳೋಕ್ಕೆ ಡಿಫ್ರೆಂಟ್ ಆಗಿದೆ. ಹಾಗೆ ಈ ಪ್ಲೇಸ್ ಹೆಸರು ಮಾರಿಖೋಗ್ ಅಂತ. ಆವಾಗಿನ ಕಾಲದಲ್ಲಿ ಸತ್ತೋದವ್ರನ್ನೆಲ್ಲ ಇಲ್ಲಿ ತಂದು ಬಿಸಾಕ್ತಿದ್ರು ಅಂತ ಇತಿಹಾಸ ಇದೆ, ಬಟ್ ಅದು ನಿಜಾನೋ ಸುಳ್ಳು ಅಂತ ನನಗಂತೂ ಗೊತ್ತಿಲ್ಲ. ಮಾರಿಖೋಗ್ ಹೇಗಿದೆ ಪ್ಲೇಸು? ಮೂಳೆಗಳೇ ಸಿಕ್ಕಿದ್ರೆ ಗೊತ್ತಾಯ್ತದೆ. ಸೊ ದಾರಿ ಎಲ್ಲ ಮುಚ್ಚೋಗಿದೆ ಬ್ರೋ, ನಿಧಾನ ಹುಷಾರಾಗಿ ಬನ್ನಿ. ಬಟ್ ಆದರೂ ಹೋಗ್ತಾ ಇದ್ದೀವಿ, ಬನ್ನಿ ಬ್ರೋ. ಅವ್ರ ಕಷ್ಟ ಬೇಡ ಪಾಪ, ಭಯ ಅಂತೂ ಆಗ್ತಿದೆ. ತುಂಬ ನಿಗೂಢ ಪ್ಲೇಸ್ ಇದು, ನೋಡೋಣ ಆಗ್ತಿಲ್ಲ. ಹೀಗಿದೆ ಪ್ಲೇಸು, ಮುಂದೆ ಹೋಗೋಣ. ಇನ್ನು ನೋಡಿ ಇಲ್ಲೆಲ್ಲ ಪೂಜೆ ಮಾಡ್ತಾರೆ, ಬಟ್ ಇದೇನು ಯಾಕೆ ಪೂಜೆ ಮಾಡ್ತಾರೆ, ಏನು ಪೂಜೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇಲ್ಲಿ ಯಾರು ಬೆಳಿಗ್ಗೆ ಬಂದು ಪೂಜೆ ಮಾಡಲ್ಲ, ರಾತ್ರಿ ಹೊತ್ತು ಬಂದು ನಿಗೂಢವಾಗಿ ಪೂಜೆ ಮಾಡ್ತಾರೆ. ನೋಡಿ ಹೀಗಿದೆ ಒಳಗಡೆ.
ಒಳಗಡೆ ಹೀಗಿದೆ, ಇನ್ನೂ ತುಂಬ ಒಳಗಡೆ ಇದೆ. ಈಗ ಯಾಕೆ ಪೂಜೆ ಮಾಡ್ತಾರೆ ಏನು ಎತ್ತ ಅಂತ ಗೊತ್ತಿಲ್ಲ. ಬಟ್ ಇಲ್ಲಿ ಹೇಳೋ ಪ್ರಕಾರ ಏನಂದರೆ ಇಲ್ಲಿ ಯಾಕೆ ಪೂಜೆ ಮಾಡ್ತಾರೆ ಅಂದರೆ ಹಿಂದಿನ ಸುಮಾರು 150 ವರ್ಷದ ಹಿಂದೆ ಏನು ಮಾಡ್ತಿದ್ರು ಅಂದರೆ ಕಾಯಿಲೆ ಬಂದಾಗ ದೊಡ್ಡ ದೊಡ್ಡ ಕಾಯಿಲೆಗಳು ಬರ್ತಿದ್ದವು, ಊರಿಗೆ ಹಾಳಾಗ್ತಿತ್ತು. ಅಂಥ ಕಾಯಿಲೆಗಳು ಬಂದಾಗ ಏನು ಮಾಡ್ತಿದ್ರು ಅಂದರೆ ಆ ಗರ್ಭಿಣಿಯರು ಇರ್ತಾರಲ್ಲ, ಗರ್ಭಿಣಿಯರು ಮಕ್ಕಳು ವಯಸ್ಸಾಗಿರ್ತಕ್ಕಂಥವ್ರು ಅವ್ರನ್ನೆಲ್ಲ ತಂದು ಇಲ್ಲಿ ಬಿಟ್ಬಿಡ್ತಿದ್ರು. ಟ್ರೀಟ್ಮೆಂಟ್ ಮಾಡೋಕ್ಕಾಗ್ತಿರ್ಲಿಲ್ಲ, ಚಿಕಿತ್ಸೆನ ಕೊಡೋಕ್ಕಾಗ್ತಿರ್ಲಿಲ್ಲ. ಸೊ ಆದ್ದರಿಂದ ಇಲ್ಲಿ ತಂದು ಬಿಟ್ಬಿಡ್ತಿದ್ರು. ಇದೇ ಈ ಪ್ಲೇಸಿನ ವಿಶೇಷತೆ. ಸೊ ಇವಾಗೂ ಕೂಡ ಇಲ್ಲಿ ಪೂಜೆ ಮಾಡ್ತಾರೆ. ಬಟ್ ಇಲ್ಲಿ ಯಾರು ಮಾಡ್ತಾರಂತ ಇನ್ನೂ ಗೊತ್ತಿಲ್ಲ ಯಾರಿಗೂ. ಸೊ ಹೀಗಿದೆ ಪ್ಲೇಸು. ಇಲ್ಲಿ ನೋಡಿ, ಇಲ್ಲಿ ಹೀಗಿದೆ, ಗುಹೆ ಥರ ಇದೆ. ಇದು ಸೀರೆ ಎಲ್ಲ ಕಟ್ಟಿದ್ದಾರೆ, ಮತ್ತು ಆ ಬಳೆ ಎಲ್ಲ ಕಟ್ಬಿಟ್ಟು ಕಾಯಿನ್ಸು ಮತ್ತು ಇದು ಮಾಡಿದ್ದಾರೆ. ಕಾಯಿನ್ಸ್ ಕಟ್ಬಿಟ್ಟು ಒಂಥರ ಕಾಯಿನ್ಸ್ನೆಲ್ಲ ಕಟ್ಟಿದ್ದಾರೆ. ಯಾಕಂತ ಗೊತ್ತಿಲ್ಲ ನನಗೂ. ನೋಡಿ ಇಲ್ಲಿ ಸೀರೆ ಇದೆಲ್ಲ ಕಟ್ಟಿದ್ದಾರೆ. ಯಾರು ಮಾಡ್ತಾರೆ ಏನು ಕತೆ ಅಂತ ಇನ್ನೂ ಗೊತ್ತಾಗಿಲ್ಲ. ಇದನ್ನೆಲ್ಲ ನಮಗೆ ನಮ್ಮೂರವರೆಲ್ಲ ಹೇಳೋ ಪ್ರಕಾರ ಇದು ಮಾರಿಗೆ ಹೋಗಂತ. ಮಾರಿಗೆ ಹೋಗು ಅಲ್ಲಿ ಅವಾಗಲೇ ತೋರಿಸಿದ್ನಲ್ಲ, ಇದೆಲ್ಲ ಆಲ್ಮೋಸ್ಟ್ ಮಾರಿಗೆ ಹೋಗಂತ. ಇಲ್ಲಿ ಏನು ಮಾಡ್ತಿದ್ರು ವಿಶೇಷತೆ ಏನಂದರೆ ಆವಾಗ ಕಾಯಿಲೆಗಳು ಬಂದಾಗ ಯಾರನ್ನ ಟ್ರೀಟ್ಮೆಂಟ್ ಕೊಡೋಕ್ಕಾಗ್ತಿರ್ಲಿಲ್ವೋ ಅವ್ರನ್ನ ತಂದು ಇಲ್ಲಿ ಬಿಟ್ಬಿಡ್ತಿದ್ರು. ಅವ್ರು ಏನಾದರೂ ಆಗೋಗಲಿ ಅಂತ ಇಲ್ಲಿ ಬಿಟ್ಬಿಡ್ತಿದ್ರು. ಸೊ ಅವಾಗಿಂದ ಅವ್ರು ಹೇಳಿದ್ದು ನಮ್ಮೂರವ್ರು, ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಇಲ್ಲಿ ನೋಡಿ ಮುಂದೆ ಹೀಗಿದೆ ಬ್ರೋ, ಅಲ್ಲೇ ಇರಿ. ಸೊ ಹೀಗಿದೆ, ಅಲ್ಲಿ ನೋಡಿ, ಅಲ್ಲಿ ಸೀರೆ ಎಲ್ಲ ಕಟ್ಟಿದ್ದಾರೆ. ಅಲ್ಲಿ ಕೆಳಗಡೆ ನಾವು ನೋಡ್ಬೋದು. ಇಲ್ಲಿ ಅವಾಗವಾಗ ಪೂಜೆಗಳೆಲ್ಲ ನಡೀತಿರುತ್ತೆ. ಬಟ್ ಅದು ಯಾರು ಮಾಡ್ತಾರೆ ಏನು ಎತ್ತ ಏನು ಕತೆ ಅಂತ ಗೊತ್ತಾಗಲ್ಲ. ಇಲ್ಲಿ ನೋಡ್ಬೋದು, ಈ ಮರಗಳಿಗೆಲ್ಲ ಸೀರೆ ಕಟ್ಟಿದ್ದಾರೆ. ಇದೇನು ವಿಶೇಷತೆ ಏನು ಎತ್ತ ಅಂತ ಗೊತ್ತಿಲ್ಲ. ನೋಡಿ ಹೀಗಿದೆ ಪ್ಲೇಸ್. ಒಳಗಡೆ ಎಲ್ಲ ಹೋಗೋಕ್ಕಾಗಲ್ಲ. ಇಲ್ಲಿ ನೋಡಿ ಹೀಗಿದೆ, ಸೀರೆ ಎಲ್ಲ ಕಟ್ಟಿದ್ದಾರೆ.